ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ಸಂಡೇ ಬೆಳಗ್ಗೆನೇ ಊರಿಗೆ ಹೋಗಿ ಮಧ್ಯಾಹ್ನದಷ್ಟೊತ್ತಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ಆಲ್ರೆಡಿ 4 ಆಗಿದೆ ಟೈಮು. ಸೊ ಹೊಟ್ಟೆ ತುಂಬ ಹಸಿವಾಗ್ತಾ ಇತ್ತು. ಆನ್ ದಿ ವೇ ವಾಪಸ್ ಬರ್ತಾ ಅಂತಂದರೆ ಕೊರಟಗೆರೆ ಮತ್ತು ದಾಬಸ್ಪೇಟೆ ರೋಡಲ್ಲಿ ನಂದಿ ರೆಸ್ಟೋರೆಂಟ್ ಅಂತ ಸಿಗುತ್ತೆ. ಸುಮಾರು ಸರಿ ನಾವಿಲ್ಲಿ ಊಟ ಮಾಡಿದ್ದೀವಿ. ಇವತ್ತು ಕೂಡ ಇಲ್ಲೇ ಊಟ ಮಾಡ್ತೀವಿ. ಬನ್ನಿ, ಒಳಗಡೆ ಎಲ್ಲ ಹೇಗಿದೆ, ಏನು ತಿಂತ ತುಂಬ ನಿಯರ್ ಬೈ ಆಗುತ್ತೆ ತುಮಕೂರಲ್ಲಿರೋರ್ಗಂತೂ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಬಟ್ ನಾನಂತೂ ಒಳಗಡೆ ಹೋಗಿ ನೋಡಿಲ್ಲ. ನೆಕ್ಸ್ಟು ಯಾವಾಗಾದರೂ ಬರೋಣ ಅಂತ ಜಸ್ಟ್ ಒಂದು ಸರಿ ಯಾವ ಥರ ಇದೆ ಅಂತ ನೋಡೋದಕ್ಕಷ್ಟೇ ಬಂದೆ ಈಗ ಒಳಗಡೆ. ಸೊ ಆ್ಯಕ್ಚುಲಾಗಿ ನಮ್ಗೆ ಯಾರಿಗೂ ಬೇರೆಯವ್ರಿಗೆ ಅಲೋ ಇರಲಿಲ್ಲ. ಎನಿವೇಸ್ ಅವರು ನನಗಿಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ ಅಂತ. ಸೊ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ವೈಬ್ಸ್ ಅಂತೂ ಸಖತ್ತಾಗಿದೆ. ತುಂಬ ಗ್ರೀನ್ ಆಗಿದೆ. ನೇಚರ್ ಅಂತೂ ಸಖತ್ತಾಗಿದೆ. ಯಾಕೆಂತಾರೆ ನಾವು ಸಿಟಿನಲ್ಲಿದ್ದಾಗ ಈ ಥರದ ನೇಚರ್ ನೋಡೋಕ್ಕಾಗಲ್ಲ ನಾವು. ಸೊ ಈ ಥರ ರೆಸಾರ್ಟ್ಗಳಲ್ಲಿ ಅಥವಾ ಎಲ್ಲಾದರೂ ವಿಲೇಜ್ಗೆ ಹೋದರೆ, ಜಸ್ಟ್ ಆ್ಯಕ್ಚುಲಾಗಿ ಇವಾಗ ಬರ್ತಿರೋದೇ ನಾವು ನಮ್ಮ ವಿಲೇಜಿಂದ. ಅಲ್ಲೂ ಕೂಡ ಒಂದು ಲಾಸ್ಟ್ ವಿಡಿಯೋ ನೋಡಿದ್ದೀರ ಹೇಗಿದೆ ಅಂತ. ಸೊ ಅಲ್ಲಿಂದ ವಾಪಸ್ ಬರ್ತಿರೋದು ನಾವು. ನೆಕ್ಸ್ಟು ಯಾವಾಗಾದರೂ ಇಲ್ಲಿ ವಿಸಿಟ್ ಮಾಡಬೇಕು. ನೋಡಿ, ಇಲ್ಲಿ ಫ್ಯಾಮಿಲಿ ಫನ್ ಡೇ ಅಂತ ಇದೆ. ಸೊ ಏನಂತಾರೆ, ಇಲ್ಲಿ ಫೋಟೋಸ್ ತೊಗೊಬೋದು ನಿಂತ್ಕೊಂಡು, ಫ್ಯಾಮಿಲಿ ಫೋಟೋಸ್ ಅಥವಾ ಮಕ್ಕಳದ್ದೇನಾದರೂ ಇದ್ದರೆ. ತುಂಬಾ ಚೆನ್ನಾಗಿಲ್ಲೊಂದು ಲೊಕೇಶನ್ ಕೂಡ ಇದೆ. ಫ್ಯಾಮಿಲೀಸ್ ಎಲ್ಲ ನೋಡಿ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ. ನಿಜವಾಗ್ಲೂ ನಮ್ಮ ಜೀವನಕ್ಕೆ ಈ ಥರದೊಂದು ಎಂಜಾಯ್ಮೆಂಟ್ ಬೇಕೇ ಬೇಕು ಅಂತ ನನಗನ್ಸುತ್ತೆ. ನೋಡಿ, ಇಲ್ಲೊಂದು ಸ್ಟೇಜ್ ಕಾಣಿಸ್ತಾ ಇದೆ. ಹಾಗೆಯೇ ಗ್ಯಾಲರಿ ಕೂಡ ಇದೆ ಲೆಫ್ಟ್ ಸೈಡಲ್ಲಿ. ಅಂದರೆ ಸ್ಟೆಪ್ಸ್ ಥರ ಮಾಡಿದ್ದಾರೆ. ಅಂದರೆ ವಾಚ್ ಮಾಡೋದಕ್ಕೆ, ಇಲ್ಲಿ ಕುತ್ಕೊಂಡು ಏನಾದ್ರು ಪ್ರೋಗ್ರಾಮ್ ನಡೀತಾ ಇರಬೇಕಾದ್ರೆ ನೋಡೋದಕ್ಕೆ ಬಂದಿರೋಂತಹ ಪಬ್ಲಿಕ್ಸ್ಗೆ, ಐ ಮೀನ್ ರೆಸಾರ್ಟಿಗೆ ಬಂದಿರೋರಿಗೆ. ಇದು ದುಂಡಿ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್. ತುಂಬಾ ಚೆನ್ನಾಗಿದೆ ಲೊಕೇಶನ್ನು. ಬ್ಯಾಂಗ್ಳೂರು ಮತ್ತು ತುಮಕೂರಲ್ಲಿ ಹತ್ರ ಇರೋರ್ಗಂತೂ ತುಂಬಾ ನಿಯರ್ ಅಂತಲೇ ಹೇಳ್ಬೋದು. ವೀಕೆಂಡಲ್ಲಿ ಒಂದು ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಐ ಲವ್ DMM ರೆಸಾರ್ಟ್ ಅಂತ ನೋಡಿ ಬೋರ್ಡ್ ಕಾಣಿಸ್ತಾ ಇದೆ ಅಲ್ಲಿ. ಸಿಕ್ಕಾಪಟ್ಟೆ ಆ ಕಡೆ ಮೋಸ್ಟ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅನಿಸುತ್ತೆ. ಬನ್ನಿ, ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂಡ ಹೋಗೋಣ, ಏನಿದೆ ಹೇಗಿದೆ ಅಂತ ನೋಡೋಣ. ಈಗ ಹೋಗೋಣ ಒಂದು ಸ್ವಿಮ್ಮಿಂಗ್ ಪೂಲ್ ಏರಿಯಾಗೆ. ನೋಡಿ, ಸ್ವಿಮ್ಮಿಂಗ್ ಪೂಲ್ ಆಪೋಸಿಟ್ ಕರೆಕ್ಟಾಗಿ ಇಲ್ಲಿ ಸ್ಟೇಜ್ ಇದೆ. ಸೊ ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬಂದು ಬೇಕಾದ್ರೆ ಸ್ಟೇಜ್ ಹತ್ರ ಕೂತ್ಕೊಂಡು ಏನು ನಡೀತಾ ಇದೆ ಪ್ರೋಗ್ರಾಮ್ಸ್ ಅಂತ ಕೂಡ ನೋಡ್ಬೋದು ನೀವು. ಸೊ ಎಷ್ಟು ನೀಟಾಗಿದೆ ನೋಡಿ, ಎಷ್ಟು ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದರೆ ಸಖತ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಸ್ವಲ್ಪನೂ ಗಲೀಜಾಗಿಲ್ಲ ನೀರು. ಕೆಲವು ಕಡೆ ನಾವು ನೀರಲ್ಲಿ ಇಳಿಯೋಕ್ಕಾಗಲ್ಲ, ನಾವು ದುಡ್ಡು ಕೊಟ್ಟು ಹೋಗಿನೂ ವೇಸ್ಟ್ ಆಗೋ ಥರ ಇರುತ್ತೆ. ಇಲ್ಲಂತೂ ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಸೆಂಟರಲ್ಲಿ ಕಾಣಿಸ್ತಾ ಇದೆಯಲ್ಲ, ಅವ್ರದ್ದೇ ಒಂದು ಟ್ರೇಡ್ ಮಾರ್ಕ್ ಇದೆ, ಮ್ಯಾಂಗೋ ಮಾರ್ಕ್ ಅನ್ಸುತ್ತದು. ಸೊ ಮಗು ಆಟ ಮಾಡ್ತಾ ಇದೆ ಸ್ವಿಮ್ ಮಾಡೋದಕ್ಕೆ. ಸೊ ಈ ಥರ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಾಗ ತುಂಬಾ ಕೇರ್ಫುಲ್ಲಾಗಿರಬೇಕು. ಪೇರೆಂಟ್ಸ್ ಏನೋ ಒಂದು ಹೇಳಿ ಸೈಡ್ಗೆ ಕರ್ಕೊಂಡೋದ್ರೆ ಅದನ್ನು. ಇಲ್ಲಿರೋಂತಹ ಒಂದು ಡಾಗ್ ನೋಡಿ, ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾರೆ ಅಂತ ವಾಚ್ ಮಾಡ್ತಾ ಇದೆ ಅದು. ಖಂಡಿತವಾಗ್ಲೂ ಯಾರಾದರೂ ಬಂದವರು ಒಂದು ಸ್ವಲ್ಪ ಫುಡ್ ಹಾಕಿದ್ರೆ ತುಂಬ ಒಳ್ಳೆಯದು ಪ್ರಾಣಿಗಳಿಗೆ. ಬನ್ನಿ, ಈಗ ಸ್ಟೆಪ್ಸ್ ಇಳಿದ್ಬಿಟ್ಟು ನೆಕ್ಸ್ಟ್ ಮುಂದೆ ಹೋಗಿ ಏನಿದೆ ಅಂತ ನೋಡೋಣ.
ಒಂದು ಚಿಕ್ಕದಾಗಿ ಫೋಟೋ ಶೂಟ್ ಕೂಡ ನಡೀತಾ ಇದೆ. ನೋಡಿ ಈಗ ಯಾವ ಥರ ಫೋಟೋ ಶೂಟ್ ನಡೀತಾ ಇದೆ ಅಂತ. ಒಳಗಡೆನಾ ಚೆನ್ನಾಗಿದೆ ಸುಹಾಸ್. ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಆಕ್ಟಿವಿಟೀಸ್, ಔಟ್ಡೋರ್ ಆಕ್ಟಿವಿಟೀಸ್. ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ಅವರೇ ಆಟ ಆಡ್ತಿದ್ರು. ಸೆಕ್ಟರ್ ಇದೆಯಲ್ಲ ಅವ್ರು ವರ್ಕ್ ಮಾಡೋಣ, ಅದು ಅದರಲ್ಲಿ ಕಾಂಪಿಟೇಷನ್ಸ್ ಇರುತ್ತೆ, ಬೆಸ್ಟ್ ಪರ್ಫಾರ್ಮರ್ಸ್ ಅಂತ. ಆ ಕಂಪ್ನಿ ಅವ್ರದ್ದು ಸೆಕೆಂಡ್ ರೆಗ್ಯುಲರ್ ಅಪ್ಪ ಅಂತ. ಸಲಾಡ್ ಬರ್ಲಿಲ್ವಾ? ನೋಡಿ ಈಗ ನಾವು ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀವಿ ಇಲ್ಲಿ. ರೋಟಿ ಮತ್ತು ಕರಿ, ನಾನ್ ವೆಜ್ ಕರಿ, ಹಾಗೇನೆ ಬಿರಿಯಾನಿ, ಹಾಗೇನೆ ಏನೇನೋ ಆರ್ಡ್ರ್ ಮಾಡಿದ್ದಾರೆ, ಐಸ್ ಕ್ರೀಮು ಮತ್ತು ಫ್ರೂಟ್ ಸಲಾಡು, ಹಾಗೆಯೇ ಜ್ಯೂಸ್ ತೊಗೊಂಡ್ವಿ ನಾವು. ನೆಕ್ಸ್ಟ್ ಇಲ್ಲಿ ಏನಂತಂದರೆ ಇಲ್ಲಿ ರೆಸ್ಟೋರೆಂಟಲ್ಲಿ ಊಟ ಮಾಡಬೇಕು. ಯಾಕೆಂತಾರೆ ರೆಸಾರ್ಟಿಗೆ ನಾವು ಪರ್ ಹೆಡ್ 500 ಕೊಟ್ಟರೆ ಪರ್ ಡೇಗೆ, ಬಟ್ ಅಲ್ಲಿ ಇನ್ಕ್ಲೂಡಿಂಗ್ ಇರೋದಿಲ್ಲ ಊಟ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ. ನೀವು ಸಪ್ರೇಟಾಗಿ ಇಲ್ಲೇ ರೆಸ್ಟೋರೆಂಟ್ ಇದೆಯಲ್ಲ, ಇಲ್ಲೇ ಬಂದು ಊಟ ಮಾಡಬೇಕಾಗುತ್ತೆ. ಸೊ ಪಕ್ಕ ಇರೋದ್ರಿಂದ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಆ್ಯಕ್ಚುಲಾಗಿ ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ, ಮೇಂಟೆನೆನ್ಸ್ ಕೂಡ ನೀಟಾಗಿದೆ, ಹಾಗಾಗಿ ತೊಂದರೆ ಇಲ್ಲ. 500 ರುಪೀಸ್ ಪರ್ ಹೆಡ್ ಅಂದರೆ ಆರಾಮ್ಸಾಗಿ ಒನ್ ಡೇ ಟ್ರಿಪ್ ಅಂತಲೇ ಬಂದು ಹೋಗ್ಬೋದು. ಈಗ ಲಂಚ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಹೊರಗಡೆ ನೇಚರ್ ಅಂತೂ ತುಂಬಾ ಸಖತ್ತಾಗಿದೆ. ಮೋಡ ವೆರಿ ಕ್ಲಿಯರ್ ನಿಮಗೆ ಕಾಣಿಸ್ತದೆ. ಸೊ ಹಾಗೇನೆ ಗ್ರೀನ್ ಕೂಡ ಈಗ ನೀವು ನೋಡ್ತಾ ಇರೋದು ಆನ್ ದಿ ವೇ ಆಫ್ ಡಿ ಹಿಲ್ಸ್ ಬುಲ್ಲಿ ಲೇಕ್ ಅಂತ ಇದೆ. ಸೊ ಇದು ವಿಶೇಷತೆ ಏನಂದರೆ ಮಾರ್ನಿಂಗ್ ನೀವು ಸನ್ರೈಸ್ ನೋಡ್ಬೋದು, ಈವ್ನಿಂಗ್ ಟೈಮ್ ಅಂದರೆ ಸನ್ಸೆಟ್ ನೋಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಇಲ್ಲಿ ರೀಲ್ಸ್ ಮಾಡೋದಕ್ಕೆ ಹಾಗೆಯೇ ಫೋಟೋಶೂಟ್ ಮಾಡೋದಕ್ಕೆ ಬಂದು ತುಂಬ ಜನ ಬೇರೆ ಬೇರೆ ಥರದ್ದು ಇನ್ಸಿಡೆಂಟ್ಸ್ ನಡೆದಿದೆ ಅಂತ ಈಗ ಗೌರ್ಮೆಂಟ್ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ನ ನೇಮಕ ಮಾಡಿದೆ. ಈಗ ಯಾರನ್ನೂ ಅಲೋ ಮಾಡೋದಿಲ್ವಂತೆ. ಬಟ್ ಎನಿವೇಸ್ ಮಾರ್ನಿಂಗು ಈವ್ನಿಂಗ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಳಿಯೋದಕ್ಕೆ ಇದ್ರೊಳಗಡೆ ಇಳಿಯೋದಕ್ಕೆ ಬಿಡೋದಿಲ್ಲ ಅಷ್ಟೇ, ತುಂಬ ಸಕ್ಕತ್ತಾಗಿದೆ. ನೆಕ್ಸ್ಟ್ ಪ್ಲೇಸಿಗೆ ನಾಮಚಿಲ್ಮೆ. ಸೊ ನಾಮಚಿಲ್ಮೆ ಅಂತ ಬಂದಿದ ತಕ್ಷಣ ಒಂದು ಶ್ರೀರಾಮನ ನೆನಪು ಖಂಡಿತ ಎಲ್ಲರಿಗೂ ಬರುತ್ತೆ. ಇದಕ್ಕೊಂದು ಹಿನ್ನೆಲೆ ಕತೆ ಕೂಡ ಇದೆ. ರಾಮಾಯಣ ನಡೀತಾ ಇರುವಂತಹ ಕಾಲದಲ್ಲಿ ಸೀತೆ ರಾವಣನಿಂದ ಅಪಹರಿಸಲ್ಪಟ್ಟಾಗ ರಾಮ ಆನ್ ದಿ ವೇ ಹೋಗ್ತಾ ಇಲ್ಲಿ ಸ್ಟೇ ಮಾಡಿದಾಗ ಬೆಳಗ್ಗೆ ಎದ್ದು ತಿಲಕಕ್ಕೋಸ್ಕರ ನೀರಿಗೆ ಹುಡುಕಾಟ ಮಾಡ್ತಾರೆ. ನೀರು ಸಿಗೋದಿಲ್ಲ. ತಮ್ಮ ಬತ್ತಳಿಕೆಯಿಂದ ಬಾಣವನ್ನು ಹೊಡೆದಾಗ ಇಲ್ಲೂ ನೀರು ಚಿಮ್ಮುತ್ತೆ ಈ ಜಾಗದಲ್ಲಿ. ಇವತ್ತಿಗೂ ಈ ಚಿಲ್ಮೆಯಿಂದ ನಿರಂತರವಾಗಿ ತಾಜಾ ನೀರು ಬರ್ತಾ ಇದೆ. ಅದೊಂದು ಅದ್ಭುತ ಅಂತಲೇ ಹೇಳ್ಬೋದು ನಾವು. ಹಾಗಾಗಿ ಈ ಪ್ಲೇಸ್ನ ಇದನ್ನು ಶ್ರೀರಾಮ ಇಲ್ಲಿ ನೀರನ್ನು ಪಡೆದರಿಂದ ನಾಮದ ಚಿಲುಮೆ ಅಂತ ಹೆಸರು ಬಂತು ಅಂತ ಪುರಾಣ ಕಥೆಗಳಲ್ಲಿ ನಾವು ಓದ್ತೀವಿ. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಜಿಂಕೆ ವನ ಕೂಡ ಇದೆ. ಒಳಗಡೆ ಹೋಗ್ತಾ ಹೋಗ್ತಾ ಇವಾಗಂತೂ ಬೇರೆ ಬೇರೆ ಥರದ್ದು ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಮಕ್ಳಿಗೆ ಆಟ ಆಡೋದಕ್ಕೆ. ಸೊ ಹಾಗಾಗಿ ಒನ್ ಡೇ ಟ್ರಿಪ್ ಅಂತ ನೀವು ತುಮಕೂರು ಹತ್ತಿರ ಇರೋರು ಈ ಪ್ಲೇಸ್ಗೆ ಬರ್ಬೋದು. ಜೊತೆಗೆ ದುರ್ಗ ಕೂಡ ಇದೆ, ಯೋಗ ನರಸಿಂಹ, ಭೋಗ ನರಸಿಂಹಸ್ವಾಮಿ ಟೆಂಪಲ್ಗಳು ಕೂಡ ನೀವು ವಿಸಿಟ್ ಮಾಡ್ಬೋದು. ತುಂಬ ಸುಂದರವಾದಂತಹ ಪ್ಲೇಸ್, ತುಮಕೂರು ಹತ್ತಿರದಲ್ಲಿರೋದು ನಮ್ಮ ಹೆಮ್ಮೆ. ಹಾಗಾಗಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.